ಹಾಯ್ ಗೈಸ್, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ಬೋದು. ನಮ್ಮ ಬಿಗ್ ಬಾಸ್ ರಿಲೇಟೆಡ್ ಕೆಲವೊಂದಿಷ್ಟು ಅಪ್ಡೇಟ್ಗಳು ಬಂದಿವೆ. ಅದರಲ್ಲಿ ಮೇನ್ ಆಗಿ ನೋಡ್ತಾ ಹೋಗೋದಾದ್ರೆ ಒಂದು ಇಬ್ಬರು ಜನ ಕಂಟೆಸ್ಟೆಂಟ್ ಗಳ ಬಗ್ಗೆ ಇವರು 100% ಕನ್ಫರ್ಮ್ ಆಗಿದ್ದಾರೆ. ನಾಳೆ ನಾಡಿದ್ದು ಎಂಟ್ರಿ ಕೂಡ ಬಿಗ್ ಬಾಸ್ ಮನೆಗೆ ಕೊಡ್ತಾರೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಅದ್ರ ಜೊತೆಗೆ ಬಿಗ್ ಬಾಸ್ ರಿಲೇಟೆಡ್ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಗಳು ಕೂಡ ಇವೆ ಅಂತ ಹೇಳ್ಬೋದು. ಅವುಗಳನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಅದಕ್ಕೋಸ್ಕರ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಅದರ ಜೊತೆಗೆ ಕಮೆಂಟ್ ಬಾಕ್ಸ್ ಅಲ್ಲಿ ನಮ್ಮ ವಾಟ್ಸ್ಆಪ್ ಚಾನಲ್ ಲಿಂಕ್ ಅನ್ನು ಕೂಡ ಪಿನ್ ಮಾಡಿರ್ತೀನಿ, ಅದನ್ನು ಕೂಡ ಹೋಗಿ ಫಾಲೋ ಮಾಡಿ. ಅಲ್ಲಿ ಬಿಗ್ ಬಾಸ್ ರಿಲೇಟೆಡ್ ಅಪ್ಡೇಟ್ಗಳು ಬೇಗ ಬೇಗ ಸಿಗ್ತವೆ ಅಂತ ಹೇಳ್ಬೋದು. ಈಗ ನೇರವಾಗಿ ವಿಷಯಕ್ಕೆ ಬರೋಣ. ಮೊದಲನೇದಾಗಿ ನೋಡ್ತಾ ಹೋಗೋದಾದ್ರೆ ಇಬ್ಬರು ಜನ ಕಂಟೆಸ್ಟೆಂಟ್ ಗಳು ಕನ್ಫರ್ಮ್ ಆಗಿದ್ದಾರೆ. ಅದರಲ್ಲಿ ಮೊದಲನೇ ಕಂಟೆಸ್ಟೆಂಟ್ ಯಾರಪ್ಪ ಅಂದ್ರೆ ಅದು ಶಾನ್ವಿ ಶ್ರೀವಾಸ್ತವ್ ಅಂತ ಹೇಳ್ಬೋದು. ಇವರ ಹೆಸರು ನಿಮ್ಗೆ ಅಷ್ಟೊಂದು ಪರಿಚಯ ಇಲ್ಲದಿದ್ರು, ಆದ್ರೆ ಇವರ ಮೂವಿಗಳನ್ನು ನೀವೆಲ್ಲರೂ ಕೂಡ ನೋಡೇ ಇರ್ತೀರ. ಒಂದು ಟೈಮ್ ನಲ್ಲಿ ಕನ್ನಡದ ಟಾಪ್ ಹೀರೋಯಿನ್ ಕೂಡ ಆಗಿದ್ರು ಅಂತ ಹೇಳ್ಬೋದು. ಅವರು ಬೇರೆ ಯಾರಲ್ಲ, ಶಾನ್ವಿ ಶ್ರೀವಾಸ್ತವ್ ಅಂತ ಹೇಳ್ಬೋದು. ಇವರ ಸಿನಿಮಾಗಳು ಹೇಳಿದ್ರೆ ನೀವೆಲ್ಲರೂ ಕೂಡ ಬೆರಗ ಆಗ್ತೀರಾ. ಈ ನಟಿ ನಮ್ಮ ಬಿಗ್ ಬಾಸ್ಗೆ ಎಂಟ್ರಿ ಕೊಡ್ತಾರ ಅಂತ ಅಚ್ಚರಿ ಕೂಡ ನಿಮ್ಗೆ ಆಗ್ಬೋದು. ಅವ್ರು ಯಾರಪ್ಪ ಅಂದ್ರೆ ಮಾಸ್ಟರ್ ಪೀಸ್ ಫಿಲ್ಮ್ ಆಗಿರ್ಬೋದು, ತಾರಕ್ ಆಗಿರ್ಬೋದು, ಅವನೇ ಶ್ರೀಮನ್ ನಾರಾಯಣ ಆಗಿರ್ಬೋದು. ಈ ಒಂದು ಎಲ್ಲ ಮೇನ್ ಒಂದು ಇವರ ಕೆರಿಯರ್ ಅಲ್ಲಿ ಬಿಗ್ಗೆಸ್ಟ್ ಹಿಟ್ ಮೂವಿಗಳು ಅಂತ ಹೇಳ್ಬೋದು. ಅದರಲ್ಲಿ ಕೂಡ ಮಾಸ್ಟರ್ ಪೀಸ್ ಆಗಿರ್ಬೋದು, ತಾರಕ್ ಆಗಿರ್ಬೋದು, ಅವನೇ ಶ್ರೀಮನ್ ನಾರಾಯಣ ಇವರ ಕೆರಿಯರ್ ನಲ್ಲಿ ಅತಿ ದೊಡ್ಡ ಬ್ರೇಕ್ ಅಂತಾನೆ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಅವರು ಒಬ್ಬ ಈಗ ಸದ್ಯಕ್ಕೆ ಅವರಿಗೆ ಅವಕಾಶಗಳು ಅಷ್ಟೊಂದು ಸಿಗ್ತಾ ಇಲ್ಲ. ನಾವೊಂದು ಮತ್ತೆ ಸಿನಿಮಾಗೆ ಕಂಬ್ಯಾಕ್ ಮಾಡೋ ಸಲುವಾಗಿಯೇ ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿಗಳು ಈಗ ಸದ್ಯಕ್ಕೆ ಬರ್ತಾ ಇವೆ. ಯಾವ ರೀತಿಯಾಗಿ ನೀವು ಸೀಸನ್ ಅಂದ್ರೆ 10ನೇ ಸೀಸನ್ ಸಂಗೀತ ಶೃಂಗೇರಿ ಅವರನ್ನು ನೋಡಿದ್ರಲ್ಲೂ ಅದೇ ರೀತಿಯಾಗಿ ಕ್ಯಾರೆಕ್ಟರ್ ಇರುವಂತಹ ಸ್ವಲ್ಪ ಮಟ್ಟಿಗೆ ಸಾಫ್ಟ್ ಆಗಿ ಇದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ. ನೋಡೋಣ ಯಾವ ರೀತಿಯಾಗಿ ಬಿಗ್ ಬಾಸ್ ಮನೆಯಲ್ಲಿ ಇವರ ಎಂಟ್ರಿ ಹೇಗಿರುತ್ತದೆ, ಇವರ ಆಟ ಹೇಗಿರುತ್ತದೆ ಅಂತ ನಾವೆಲ್ಲರೂ ಕೂಡ ವೇಟ್ ಮಾಡಿ ನೋಡೋಣ. ನಿಮ್ಗೆಲ್ಲರೂ ಕೂಡ ಆಶ್ಚರ್ಯ ಆಗ್ತಾ ಇರ್ಬೋದು, ಇವರು ಇಷ್ಟೊಂದು ದೊಡ್ಡ ಹೀರೋಯಿನ್ ನಮ್ಮ BBK ಟೋಲ್ಗೆ ಎಂಟ್ರಿ ಕೊಡ್ತಾರಂತ ನೀವೆಲ್ಲರೂ ಕೂಡ ಆಶ್ಚರ್ಯ ಆಗ್ಬೋದು. ಆದ್ರೆ ಕನ್ಫರ್ಮ್ ಆಗಿ ಬಂದಿರುವಂತಹ ಮಾಹಿತಿ ಪ್ರಕಾರ ಇವರು ಸೀಸನ್ 12ಕ್ಕೆ ಎಂಟ್ರಿ ಕೊಡ್ತಾರೆ ಅಂತ ಮಾಹಿತಿ ಬರ್ತಾ ಇದೆ. ಇನ್ನು ಎರಡನೇ ಕಂಟೆಸ್ಟೆಂಟ್ ನ ವಿಚಾರಕ್ಕೆ ಬರೋಣ. ಇವರ ಹೆಸರು ಡಾಗ್ ಸತೀಶ್ ಅಂತಾನೆ ಹೇಳ್ಬೋದು. ಇವರೊಬ್ಬರು ಸೆಲೆಬ್ರಿಟಿ ಡಾಗ್ ಬ್ರೀಡರ್ ಅಂತಾನೆ ಹೇಳ್ಬೋದು. ಇವರನ್ನು ಕೂಡ ನೀವು ಇವರ ಮನೆ ಮೇಲೆ ಇಡಿ ದಾಳಿ ಕೂಡ ಆಗಿತ್ತು. ಸುಮ್ನೆ 50 ಕೋಟಿ ನಾಯಿ, 20 ಕೋಟಿ ನಾಯಿ, 30 ಕೋಟಿ ನಾಯಿ ಅಂತ ಹೇಳಿ ಸುಳ್ಳು ಮಾಹಿತಿಯನ್ನು ನೀಡಿದ್ದಾರೆ ಅನ್ನುವಂತಹ ಒಂದು ಕಾಂಟ್ರವರ್ಸಿಯನ್ನು ಕೂಡ ನೀವೆಲ್ಲರೂ ಕೂಡ ನೋಡೇ ಇರ್ತೀರ. ಅದೇ ಕಾಂಟ್ರವರ್ಸಿಯ ಒಬ್ಬ ಇನ್ವಾಲ್ವ್ ಆಗಿದ್ದಂತಹ ಡಾಗ್ ಸತೀಶ್ ಅವರು ಕೂಡ ಸೀಸನ್ 12ಕ್ಕೆ ಎಂಟ್ರಿ ಕೊಡಲಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ಇದು ಕೂಡ 100% ಕನ್ಫರ್ಮ್ ಮಾಹಿತಿ ಅಂತ ಹೇಳ್ಬೋದು. ನೋಡೋಣ ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿಯಾಗಿ ಕಾಂಟ್ರವರ್ಸಿ ಮಾಡ್ತಾರೆ, ಯಾವ ರೀತಿಯಾಗಿ ಕಂಟೆಂಟ್ ಕೊಡ್ತಾರೆ ಅಂತ ನಾವೆಲ್ಲರೂ ಕೂಡ ವೇಟ್ ಮಾಡಿ ನೋಡೋಣ. ಇವರು ಎರಡನೇ ಕಂಟೆಸ್ಟೆಂಟ್ ಅಂತ ಹೇಳ್ಬೋದು. ಇನ್ನು ಈಗ ಸದ್ಯಕ್ಕೆ ಬರ್ತಾ ಇರುವಂತಹ ಮಾಹಿತಿ ಪ್ರಕಾರ ನಾನು ಮೊನ್ನೆ ಕೂಡ ಒಂದು ವಿಡಿಯೋನ ಮಾಡಿದ್ದೆ. ಇದೇ ಸೆಪ್ಟೆಂಬರ್ 25ನೇ ತಾರೀಕು ಕೆಲವೊಂದಿಷ್ಟು ಜನರ ಅಂದ್ರೆ ಕಂಟೆಸ್ಟೆಂಟ್ ಹೆಸರನ್ನು ರಿವೀಲ್ ಮಾಡ್ತಾರೆ ಅನ್ನುವಂತ ಮಾಹಿತಿ ಬರ್ತಾ ಇತ್ತು. ಆದ್ರೆ ಈಗ ಅದು ಒಂದು ಬೇರೆ ಡೇಟ್ಗೆ ಎಕ್ಸ್ಟೆಂಡ್ ಆಗಿದೆ ಅಂತ ಹೇಳ್ಬೋದು. 25ನೇ ತಾರೀಕು ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಸ್ಪರ್ಧಿಗಳ ಹೆಸರನ್ನು ರಿವೀಲ್ ಮಾಡ್ತಾ ಇಲ್ಲ. ಆದ್ರೆ ಸೆಪ್ಟೆಂಬರ್ 27ನೇ ತಾರೀಕು ಸೀಸನ್ 12ರ ಕಂಟೆಸ್ಟೆಂಟ್ ಹೆಸರನ್ನು ರಿವೀಲ್ ಮಾಡಲು ಎಲ್ಲ ಪ್ಲಾನ್ ಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಆದ್ರೆ ಎಷ್ಟು ಜನ ಕಂಟೆಸ್ಟೆಂಟ್ ಹೆಸರನ್ನು ರಿವೀಲ್ ಮಾಡ್ತಾರೆ ಅನ್ನುವಂತ ಮಾಹಿತಿ ಕೂಡ ಬಂದಿದೆ. 4 ಜನ ಕಂಟೆಸ್ಟೆಂಟ್ ಗಳ ಹೆಸರನ್ನು ರಿವೀಲ್ ಮಾಡಲಿದ್ದಾರೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಅದರಲ್ಲಿ ಇಬ್ಬರು ಮೇಲ್ ಕಂಟೆಸ್ಟೆಂಟ್, ಅದರ ಜೊತೆಗೆ ಇಬ್ಬರು ಫಿಮೇಲ್ ಕಂಟೆಸ್ಟೆಂಟ್ ನ ಅವರ ಹೆಸರುಗಳನ್ನು ಇನ್ನೇನು 27ನೇ ತಾರೀಕು ಅಂದ್ರೆ ಶನಿವಾರದಂದು ರಿವೀಲ್ ಮಾಡಲಿದ್ದಾರೆ ಅನ್ನುವಂತ ಮಾಹಿತಿಗಳು ಬರ್ತಾ ಇವೆ. ಇದು ಬಿಗ್ ಬಾಸ್ ರಿಲೇಟೆಡ್ ನ ಒಂದು ಬಿಗ್ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಅದರ ಜೊತೆಗೆ ಇನ್ನು ಕೆಲವೊಂದಿಷ್ಟು ಬರ್ತಾ ಇರುವಂತಹ ಮಾಹಿತಿ ಏನಪ್ಪಾ ಅಂದ್ರೆ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇರೋದು ಬಿಗ್ ಬಾಸ್ ನ ಇವತ್ತಿನಿಂದಲೇ ಬಿಗ್ ಬಾಸ್ ನ ಎಲ್ಲ ಕೆಲಸಗಳು ಶುರು ಆಗ್ತವೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಎಲ್ಲ ಕಂಟೆಸ್ಟೆಂಟ್ಗಳು ಕೂಡ 100% ಕನ್ಫರ್ಮ್ ಆಗಿದ್ದಾರೆ. ನಾನು ಹಿಂದೆಯೂ ಕೂಡ ಅಲ್ಲಿ ಬಿಗ್ ಬಾಸ್ ಸೀಸನ್ 12ಗೆ ಯಾರ್ಯಾರು ಬರ್ತಾರೆ ಅನ್ನುವಂತ ಮಾಹಿತಿಯನ್ನು ಹಲವಾರು ವಿಡಿಯೋಗಳನ್ನು ಮಾಡಿದ್ದೀನಿ. 2 ದಿನದ ಹಿಂದೆ ವಿಡಿಯೋನು ಕೂಡ ಮಾಡಿದ್ದೀನಿ, ಅದನ್ನು ಕೂಡ ಹೋಗಿ ನೋಡಿ. ಇವತ್ತು ಏನ್ ಮಾಡ್ತಾರೆ ಅಂದ್ರೆ ಅವು ಎಲ್ಲ ಸೆಲೆಕ್ಟ್ ಆಗಿರುವಂತಹ ಕಂಟೆಸ್ಟೆಂಟ್ ಗಳು ಅಂದ್ರೆ ಇವತ್ತು ನಿಮಗೆಲ್ಲರೂ ಕೂಡ ಗೊತ್ತಿರುವ ಹಾಗೆ 25ನೇ ತಾರೀಕು ಅಂತಾನೆ ಹೇಳ್ಬೋದು. ಇವತ್ತೆಲ್ಲ ಕಂಟೆಸ್ಟೆಂಟ್ ಗಳು ಕೂಡ ಒಂದು ಸಪರೇಟ್ ಹೋಟೆಲ್ಗೆ ಎಲ್ಲರೂ ಕೂಡ ನಮ್ಮ ಬಿಗ್ ಬಾಸ್ ತಂಡದವರನ್ನು ಹೋಟೆಲ್ಗೆ ಅಸೈನ್ ಮಾಡ್ಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಅದರ ಜೊತೆಗೆ ನಾಳೆ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಡಾನ್ಸ್ ಶೂಟ್ ಇರ್ತದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಆ ಒಂದು ಕಂಟೆಸ್ಟೆಂಟ್ಗಳು ಎಲ್ಲ ಕಂಟೆಸ್ಟೆಂಟ್ಗಳು ನಿಮಗೆ ಒಂದು ಎಂಟ್ರಿಯ ಸಮಯದಲ್ಲಿ ಡಾನ್ಸ್ ಅನ್ನು ಕೂಡ ಮಾಡ್ತಾರೆ. ಕೆಲವೊಂದಿಷ್ಟು ಹಳ್ಳಿ ಕಂಟೆಸ್ಟೆಂಟ್ಗಳು ಕೂಡ ಡಾನ್ಸ್ ಅನ್ನು ಮಾಡ್ತಾರೆ. ಅವರೆಲ್ಲ ಡಾನ್ಸ್ ಶೂಟ್ಗಳು ಕೂಡ ಸೆಪ್ಟೆಂಬರ್ 26ನೇ ತಾರೀಕು ಡಾನ್ಸ್ ಶೂಟ್ ಇರುತ್ತದೆ ಅಂತಾನೆ ಹೇಳ್ಬೋದು. 27ನೇ ತಾರೀಕು ಏನಾಗ್ತದೆ ಅಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಸೆಲೆಕ್ಟ್ ಆಗಿರುವಂತಹ ಎಲ್ಲ ಒಂದು ಕಂಟೆಸ್ಟೆಂಟ್ ಗಳನ್ನ ನಮ್ಮ ಕಿಚ್ಚ ಸುದೀಪ್ ಅವರು ವೇದಿಕೆ ಮೇಲೆ ಕರೀತಾರೆ. ಅವರನ್ನು ನೇರವಾಗಿ ಬಿಗ್ ಬಾಸ್ ಮನೆಯೊಳಗೆ ಕಳಿಸ್ತಾರೆ. ಇದೆಲ್ಲ ನಡೆಯುವುದು 27ನೇ ತಾರೀಕು ಸಾಯಂಕಾಲದ ನಂತರ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ಡಾನ್ಸ್ ಏನವರ ಎಂಟ್ರಿ ಡಾನ್ಸ್ ಇರ್ತದ ಎಲ್ಲವೂ ಕೂಡ ಸೆಪ್ಟೆಂಬರ್ 26ನೇ ತಾರೀಕಿಗೆ ಶೂಟ್ ಆಗ್ತದೆ ಅಂತಾನೆ ಹೇಳ್ಬೋದು.
ಈಗ ಅದನ್ನು ನಾವು 27ನೇ ತಾರೀಕು ಏನೇನೆಲ್ಲ ಶೂಟ್ ಆಗಿರ್ತದಲ್ವಾ ಬಿಗ್ ಬಾಸ್ ಕನ್ನಡ ಮನೆಗೆ ಕಂಟೆಸ್ಟೆಂಟ್ಗಳು ಎಂಟ್ರಿ ಆಗುವುದು, ಅದರ ಜೊತೆಗೆ ನಮ್ಮ ಕಿಚ್ಚ ಸುದೀಪ್ ಅವರು ಮಾತನಾಡಿಸಿ ಅವರನ್ನು ನೇರವಾಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡಿಸುವುದೆಲ್ಲ 27ನೇ ತಾರೀಕು ಶೂಟ್ ಆಗ್ತದೆ. ಅದನ್ನು ನಮಗೆ ಟೆಲಿಕಾಸ್ಟ್ ಆಗೋದು 28ನೇ ತಾರೀಕು ಅಂತಾನೆ ಹೇಳ್ಬೋದು. ನೋಡೋಣ ಈಗ ಬಿಗ್ ಬಾಸ್ ಕನ್ನಡ ಸೀಸನ್ 12 ಬಗ್ಗೆ ಬಂದಿರುವಂತಹ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಗಳು ಇವು. ಮೊದಲನೇದಾಗಿ 2 ಜನ ಕಂಟೆಸ್ಟೆಂಟ್ಗಳು ಆಯ್ಕೆ ಆಗಿದ್ದಾರೆ. ಈ ಸೀಸನ್ ಅಲ್ಲಿ 4 ಜನ ಕಂಟೆಸ್ಟೆಂಟ್ಗಳ ಹೆಸರನ್ನು ಗ್ರ್ಯಾಂಡ್ ಓಪನಿಂಗ್ ಮುಂಚೆ ರಿವೀಲ್ ಮಾಡಲಿದ್ದಾರೆ. ಅದರ ಜೊತೆಗೆ 26ನೇ ತಾರೀಕು ಡಾನ್ಸ್ ಶೂಟ್, 27ನೇ ತಾರೀಕು ಆಯ್ಕೆ ಆಗಿರುವಂತಹ ಎಲ್ಲ ಕಂಟೆಸ್ಟೆಂಟ್ಗಳನ್ನು ಬಿಗ್ ಬಾಸ್ ಮನೆಯೊಳಗೆ ಕಳಿಸ್ತಾರೆ. ಅದು 28ನೇ ತಾರೀಕು ನಮಗೆ ಸಂಡೇ 6 ಗಂಟೆಗೆ ಟೆಲಿಕಾಸ್ಟ್ ಆಗ್ತದೆ ನಮ್ಮ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ. ಇದು ಬಿಗ್ ಬಾಸ್ ಕನ್ನಡ ಸೀಸನ್ 12 ಇವತ್ತಿಗೆ ಬಂದಂತಹ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ಗಳು ಅಂತ ಹೇಳ್ಬೋದು. ಐ ಹೋಪ್ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಇದೇ ರೀತಿಯಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ 12 ಪ್ರತಿಯೊಂದು ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರೀಲಿಕ್ಕೆ ಹೋಗ್ಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು.